ನಾನು ಅಂದ್ಕೊತೀನಿ ಯಾವಾಗಲೂ ಖುಷಿಯಾಗಿ ಯೂಟ್ಯೂಬ್ ಮಾಡೋಣ, ಚೆನ್ನಾಗಿ ಬ್ಲಾಗ್ಸ್ನ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕೋ ಯೂಟ್ಯೂಬ್ಗೂ ನನಗೂ ಆಗಿ ಬರ್ತಾ ಇಲ್ವೋ ಏನೋ, ಯಾವಾಗಲೂ ವೀಡಿಯೋಸ್ ಮಾಡ್ಬೇಕಾದ್ರೆ ಏನಾದರೂ ಒಂದು ತಾಪತ್ರೆ ತೊಂದರೆ ಆಗಿಬಿಡುತ್ತೆ, ನನಗೊಂಥರ ತಲೆ ಕೆಡಂಗಾಗುತ್ತೆ, ನನಗೆ ಅವಾಗ ಅಪ್ಸೆಟ್ ಆಗ್ತೀನಿ, ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಷ್ಟೊಂದು ಸತಿ ಅಂದ್ಕೊತೀನಿ ಬೇಡ ಆಯಿತು, ಯಾರ ಬಗ್ಗೆನೂ ಮಾತಾಡೋದು ಬೇಡ, ನಮ್ಮ ಕಡೆ ನಾವು ಸುಮ್ಮನೆ ಇರೋಣ ಅಂತ. ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಮರಕ್ಕಿಂತ ಮರ ದೊಡ್ಡದು ಯಾವತ್ತೂ ಇದ್ದೇ ಇರುತ್ತೆ ಅಂತ ಅಂದಾಗ ಹೌದು, ಮರಕ್ಕಿಂತ ಮರದ್ದು ಯಾವಾಗಲೂ ದೊಡ್ಡದಿರುತ್ತೆ. ಬೇಡದೇ ಇರೋ ಮರ ಬೆಳೆಯೋಕ್ಕೂ ಗಂಧದ ಮರ ಬೆಳೆಯೋಕ್ಕೂ ಒಂದೇನಾ? ಗಂಧದ ಮರ ಬೆಳೆಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಬೇಡದೇ ಇರೋ ಮರ ಬೆಳೆದು ನಿಂತ್ಕೊಳ್ಳೋಕ್ಕೂ ಗಂಧದ ಮರ ಬೆಳೆಯೋಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಬೇಡದೇ ಇರೋ ಮರಗಳು ತುಂಬ ಬೇಗ ಬೆಳೆದು ಬಿಡುತ್ತೆ, ಗಂಧದ ಮರ ಬೆಳೆಯೋಕ್ಕೆ ತುಂಬ ಟೈಮ್ ಬೇಕಲ್ವಾ? ಸೊ ನಾವು ಯಾರಿಗೂ ಯಾವ ಸಂಬಂಧದಲ್ಲೂ ಹೋಗ್ಬಿಟ್ಟು ನಮಗೆ ಕಾಸು ಕೊಡಿ, ಪ್ರಾಬ್ಲಮ್ ಇದೆ ಅಂತ ಈಸ್ಕೊಂಡು ವಾಪಸ್ ಕೊಡ್ದೇನೆ ದೊಡ್ಡರಾದಂಥ ಜಗಳ ಎಲ್ಲ ಮಾಡ್ಕೊಂಡಿರೋದಿಲ್ಲ. ಬಟ್ ಆದರೆ ಅಂಥವ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಮ ದುಡ್ಡು ಇಸ್ಕೊಂಡು ನಮಗೆ ರಿಟರ್ನ್ ಮಾಡ್ದೇನೆ ನಾವೇ ಎಷ್ಟೊಂದು ದುಡ್ಡನ್ನ ಲಾಸ್ ಮಾಡ್ಕೊಂಡಿದ್ದೀವಿ. ಕೊಟ್ಟು ನಾವು ಅವ್ರ ಹತ್ರ ಒಂದು ಇಸ್ಕೊಂಡಿಲ್ಲ, ಕೊಟ್ಟು ಕಳ್ಕೊಂಡಿರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಅಂದರೆ ಅದೆಷ್ಟು ಮಟ್ಟಿಗೆ ಸರಿನೋ ಏನೋ ನನಗಂತೂ ಗೊತ್ತಿಲ್ಲ. ನನ್ನ ಕ್ಯಾರೆಕ್ಟರ್ ಏನು ಅಂದರೆ, ಈಗ ನಾನೊಂದು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದಾಗ ನನಗೆ ಪಾಪ ಪ್ರಜ್ಞೆ ಕಟ್ತಾ ಇರ್ತಾ, ಅಯ್ಯೋ ನಾನು ತಪ್ಪು ಮಾಡಿದ್ದೀನಪ್ಪ, ನಾನೇ ತಪ್ಪಿಕಸ್ತ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಇನ್ನೊಬ್ರಿಗೆ ಏನು ಹೇಳೋಕ್ಕಾಗುತ್ತೆ ಅನ್ನೋ ಥರ. ಬಟ್ ಆದರೆ ತಪ್ಪು ಮಾಡಿರೋರು ಒಳ್ಳೇದ್ರ ಬಗ್ಗೆ ಮಾತಾಡಿದಾಗ ಅದಕ್ಕಿಂತ ದೊಡ್ಡ ಜೋಕ್ ಇನ್ನೊಂದಿಲ್ಲ ಅನಿಸುತ್ತೆ. ಎಲ್ಲರೂ ನಮ್ಮ ಥರನೇ ಇರೋಕ್ಕಾಗಲ್ಲ ಅಲ್ವಾ? ಬಟ್ ಆದರೆ ನಮಗೆ ಮತ್ತೆ ಇನ್ನೊಂದೇನು ಅಂದರೆ, ಒಬ್ಬರು ಸಂಬಂಧಿಕರ ಹತ್ರ ದುಡ್ಡಿಸ್ಕೊಳ್ಳೋದು ಕೊಡದೆ ಮೋಸ ಮಾಡೋದು, ಇನ್ನೊಬ್ಬರು ಸಂಬಂಧಿಕರ ಹತ್ರ ದುಡ್ಡಿಸ್ಕೊಳ್ಳೋದು ಕೊಡದೆ ಮೋಸ ಮಾಡೋದು ಇದ್ದಾಗ ನಾವು ಬೆಳಿತೀವಿ. ಆ ಥರ ದುಡ್ಡಿಸ್ಕೊಂಡು ಕೊಡ್ದೇನೆ ಮೋಸ ಮಾಡಿ ಇರೋದಾದರೆ ನಾವು ಕೂಡ ಬೆಳಿತೀವಿ. ಆಮೇಲೆ ಅಪ್ಪನ ಮನೆ ದುಡ್ಡು ಅಂತ ನಮಗೆ ಯಾವುದೂ ಬರಲ್ಲ ಸ್ವಾಮಿ. ನಮಗೆ ನಾವು ಪ್ರತಿ ಒಂದೊಂದು ರೂಪಾಯಿನೂ ಕೂಡ ತುಂಬ ಕಷ್ಟ ಬಿದ್ದು ಕಷ್ಟದಿಂದ ಮೇಲ್ ಬರ್ತಾ ಇದೀವಿ ಹೊರತು ಅಪ್ಪ ಮಾಡಿಕ್ಕಿರೋ ದುಡ್ಡು, ತಾತ ಮಾಡಿಕ್ಕಿರೋ ದುಡ್ಡು, ಗಂಟು ಯಾವುದೂ ಇಲ್ಲ. ನಮ್ಮ ಪುಣ್ಯಕ್ಕೆ ನನ್ನ ಗಂಡನ ಮನೆದು ಇದೇ ಹೊರತು ನಮಗೆ ಬೇರೆ ಯಾವುದೋ ಅಪ್ಪ ಮಾಡಿಕ್ಕಿರೋ 10 ಲಕ್ಷ 20 ಲಕ್ಷ ಅದೆಲ್ಲ ನಮಗೆ ಬಂದಿಲ್ಲ, ಆಯಿತಾ? ಅದೇಂತಕ್ಕೆ ನಮ್ಮ ಬಗ್ಗೆ ಮಾತಾಡ್ತಾರೋ, ತಿಂದಿದ್ದರ್ಗಲ್ವೋ ಏನೋ ಪಾಪ ಆಗ್ಬೇಕಾದ್ದೆ ಇವ್ರಿಗೆ, ಇವ್ರು ತುಂಬ ಮೆರಿತಾ ಇದ್ರು. ಹೌದು ಆಗಿದೆ, ನನ್ನ ಫ್ಯಾಮಿಲಿಗಾಗಿದೆ, ನಿಮ್ಮ ಫ್ಯಾಮಿಲಿಗಾಗಿಲ್ವಲ್ಲ. ಮಾತಾಡೋಕೆ ನಿಮ್ಮ ಬಾಯಿ ಹೊಲ್ಸ್ ಮಾಡ್ಕೋತೀರಾ? ನನ್ನ ಫ್ಯಾಮಿಲಿಗೆ ನನಗೆ ನೋವಾಗಿದೆ, ನನಗಾಗ ಯಾರ ಮನೇಲೂ ಆಗ್ಬಾರ್ದೇನಾಗಿಲ್ವಲ್ಲ, ನಾವು ಯಾರ್ದೋ ಪ್ರಾಣ ತೆಗ್ದಿಲ್ವಲ್ಲ, ಯಾರ್ದೋ ಕುತ್ತಿಗೆ ಇಸ್ಕಿಲ್ವಲ್ಲ. ನಮಗೆ ಗೊತ್ತು ನಾವೇನು ಮಾಡಿದ್ದೀವಿ ಅಂತ, ನಮಗೆ ಗೊತ್ತು, ಭಗವಂತಂಗೆ ಗೊತ್ತು, ಭಗವಂತಂಗೆ ಒಬ್ಬಂಗೆ ಗೊತ್ತು. ನಾನೇನು ಮಾಡಿದ್ದೀನಿ, ಎಷ್ಟು ಕಷ್ಟ ಬಿದ್ದಿದ್ದೀನಿ, ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ ಭಗವಂತಂಗೆ ಒಬ್ಬಂಗೆ ಗೊತ್ತು. ಮಂಚಿಗಂತೂ ನಿಜವಾಗ್ಲೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ, ಭಗವಂತಂಗೆ ಗೊತ್ತಿದೆ. ಆಗಬೇಕಾದ್ದೆ ಹೆಂಗಿದ್ರು ಹಾಗೆ ಆಗಬೇಕಾದ್ದೆ, ಹಂಗೆ ಮಾಡಬೇಕಾದ್ದೆ. ಆಯಿತು ಮಾತಾಡಿ. ನೀವು ಯಾರು ನನ್ನ ಲೈಫ್ ಬಗ್ಗೆ ಮಾತಾಡಿ ನಿಮ್ಮ ಲೈಫ್ನ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರ ಅಂತ ಗೊತ್ತಿಲ್ಲ. ಓ ಅಪ್ಪ ಮಾಡಿಕ್ಕಿರೋ ದುಡ್ಡನ್ನ ಈಸ್ಕೊಂಡು ಆರಾಮಾಗಿ ಬಿಂದಾಸಾಗಿದ್ದೀನಿ ಅಂತನಾ? ಬಿದ್ದಿರ್ಬೋದು ಕೆಳಗಡೆ, ಹೇಳ್ತಿಲ್ವಾ? ಸತ್ತಿಲ್ಲ, ಬದುಕಿದ್ದೀವಿ, ಇನ್ನೂ ಟೈಮ್ ಇದೆ ನಮಗೆ ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕೋ ಸಾಧನೆ ಮಾಡೋಕ್ಕೋ, ಹೆಂಗೋ ಇದ್ದಂಗೆ ಇರೋಕ್ಕೋ, ಹೆಂಗೋ ಬದುಕೋಕ್ಕೆ ನಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತು 10,000 ರೂಪಾಯಲ್ಲಿ ಬದುಕು ನನಗೆ ಗೊತ್ತಿದೆ, 40,000 ರೂಪಾಯಲ್ಲಿ ಬದುಕು ನನಗೆ ಗೊತ್ತಿದೆ. ನಿಮ್ಮ ಥರ ದುಡ್ಡು ಬಂದಾಗ ಒಂಥರ, ದುಡ್ಡು ಇಲ್ಲದೆ ಇದ್ದಾಗ ಒಂಥರ ಇರೋಕ್ಕೆ ನನಗೆ ಬರಲ್ಲ. ಇನ್ನೂ ಇವತ್ತಿಗೂ ನನ್ನ ದುಡ್ಡಲ್ಲೇ ನೀವು ಬದುಕ್ತಿರೋದು, ಅದು ತಲೆಯಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ರಿ. ಕೊಡ್ತೀನಿ ಅಂತ ಈಸ್ಕೊಂಡೋಗಿ ಕೊಡ್ದೇನೆ ಮೋಸ ಮಾಡಿರೋದು ನೀವುಗಳೇನೆ. ಈಗ ನೀವುಗಳೇನೆ ಮಾತಾಡ್ತೀರಾ ನನ್ನ ಬಗ್ಗೆ ಅಂದರೆ ಅದೆಷ್ಟರ ಮಟ್ಟಕ್ಕೆ ಸರಿನೋ ಏನೋ, ಎಲ್ಲ ಭಗವಂತ ನೋಡ್ಕೊತಾನೆ. ಮರಕ್ಕಿಂತ ಮರ ದೊಡ್ಡದು, ಡೆಫಿನೆಟ್ಲಿ ನಿಜವಾಗ್ಲೂ ಮರಕ್ಕಿಂತ ಮರ ದೊಡ್ಡದೇನೆ, ಆಯಿತಾ? ವಯಸ್ಸಾಗ್ಬಿಟ್ಟಿದೆ, ಈಗ ತುಂಬ ಬೇಗ ಅಚೀವ್ಮೆಂಟ್ ಮಾಡಿಬಿಟ್ಟಿದ್ದೀರೋ ಅಂತ ಒಂದು ದೊಡ್ಡ ತಲೆ ಮೇಲೆ ಒಂದು ದೊಡ್ಡದು ಏನೋ ಬಂದು ಕೂತ್ಬಿಟ್ಟಿದೆ, ನಿಮಗೆ ಅಹಂ ಅನ್ನೋದು ಬಂದು ಕೂತ್ಬಿಟ್ಟಿದೆ. ಒಳ್ಳೇದಾಗಲಿ. ನಮಗೆ ಇನ್ನೂ ಚಿಕ್ಕ ಏಜ್, ನಾವು ಚಿಕ್ಕ ಮಕ್ಕಳು ಇನ್ನೂ ಈಗ ಬೆಳೀತಾ ಇದ್ದೀವಿ, ಆಯಿತಾ? ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ. ತುಂಬ ಚೆನ್ನಾಗಿ ಮಾತಾಡಿ, ತುಂಬ ಇನ್ನೂ ಚೆನ್ನಾಗಿ ಅಪಪ್ರಚಾರ ಮಾಡಿರಿ. ಆಗಬೇಕಾದ್ದೆ ಅವಳಿಗೆ ಹಿಂಗೆ ಆಗಬೇಕಿತ್ತು, ಯಾರು ಇಲ್ಲ ಮನೇಲಿ, ಅವಳಿಗೆ ಯಾರೂ ಗತಿ ಇಲ್ಲ, ಆಗಬೇಕಾದ್ರೆ ಚೆನ್ನಾಗಿ ಮಾತಾಡ್ರಿ. ನಿಮ್ಮ ಭಯ ನೋವೋದು, ಆಯಿತಾ? ಚೆನ್ನಾಗಿ ಮಾತಾಡಿ. ಯಾರ್ಯಾರು ಶಾಶ್ವತ ಅಲ್ಲ, ಸತ್ತಾಗ ನಾವೇನು ಹೇಳ್ತಾರೆ ಜನಗಳು, ಸತ್ತಾಗ ನೀನೊಬ್ಳೆ ಗುಂಡಿಗೆ ಹೋಗೋದು, ಬೇರೆ ಯಾರು ಜೊತೆ ಗುಂಡಿಗೆ ಬರೋಲ್ಲ ಅಂತ. ಅದು ನಿಜ ಅಲ್ವಾ? ಮತ್ತೆ ಅವಳಿಗೆ ಹಿಂಗೆ ಆಗಬೇಕಾಗಿತ್ತು ಅಂತ ಯಾಕೆ ಹೇಳ್ಕೊಂತಿರ್ತೀರಾ? ತುಂಬ ಜನಗಳು ಹೇಳ್ತಾರೆ ಸತ್ತಾಗ ನೀನೊಬ್ಳೇ ಗುಂಡಿಗೆ ಹೋಗೋದು ಅಂತ. ಸೊ ಇವಳು ಹಿಂಗೆ ಆಗಬೇಕಾಗಿತ್ತು, ಮೆರಿತಿದ್ಲು, ಹಂಗಿದ್ಲು ಹಿಂಗಿದ್ಲು, ಅವಳಿಗೆ ಹಿಂಗೆ ಆಗಬೇಕಿತ್ತು ಅಂತ ಯಾಕೆ ಮಾತಾಡ್ತೀರಾ? ಆಯಿತಾ? ನಾವು ಸತ್ತಾಗ ಗುಂಡಿಲಿ ಒಬ್ಬರೇ ಹೋಗೋದು, ಯಾರೂ ಬರಲ್ಲ. ಏಂತಕ್ಕೆ ಮಾತಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಯಾವಾಗಲೂ ವೀಡಿಯೋ ಮಾಡೋಣ, ಬ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗೆ ನಂಗೆ ಏನಾದರೂ ಒಂದು
ಬಂದು ಬೀಳುತ್ತೆ. ನನಗೆ ಅವಾಗ ಫುಲ್ ಅಪ್ಸೆಟಾಗಿ ಏನು ವೀಡಿಯೋಸ್ ಮಾಡೋದು ಅಂತ ಗೊತ್ತಾಗಲ್ಲ. ಡೆಫಿನೆಟ್ಲಿ ಬೇಜಾರಾಗದೆ ಅಂತ ಇರೋಲ್ಲ, ಬೇಜಾರಾಗ್ದೇ ಇಲ್ಲ ಅನ್ನೋದಕ್ಕೆ ನಾನು ಕಲ್ಲಲ್ಲ. ನಾನು ಒಂದು ಹೆಣ್ಮಗಳು, ನನಗೂ ನೋವು ಆಗೇ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಗ ಅಂಥ ಸಿಚುವೇಷನಲ್ಲಿದ್ದೀನಿ, ಮಾತು ಕೇಳೋವಂಥ ಸಿಚುವೇಷನಲ್ಲಿದ್ದೀನಿ. ಕೇಳ್ತೀನಿ, ಮಾತಾಡೋ ಟೈಮ್ ಬರುತ್ತೆ, ಚೆನ್ನಾಗಿ ಮಾತಾಡ್ತೀನಿ. ಏನು ಮಾಡೋಕ್ಕಲ್ಲ, ಮಾತಾಡಿ ಚೆನ್ನಾಗಿ ಮಾತಾಡಿ ಅಂತ ಹೇಳ್ತಾ ಅಷ್ಟೆ. ನೈಟ್ ಊಟ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಎಷ್ಟು ಏನು ಮಾಡೋದು ಅಂತಲೇ ಗೊತ್ತಾಗೋ ಅವ್ರುಗಳಿಗೆಲ್ಲ. ಓಕೆ, ಏನು ಮಾಡೋಕ್ಕಾಗುತ್ತೆ. ಅವ್ರಿಗೆ ಮಾತಾಡೋದೇ ಕೆಲಸ, ಮಾತಾಡೋದೇ ಚಟ ಅನಿಸುತ್ತೆ ಅವರಿಗೆ. ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಸ್ವಾಮಿ, ನೀವು ಮಾತಾಡ್ಕೊಳ್ರಿ, ಚೆನ್ನಾಗಿರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.